ರೈತರು ರೇಷ್ಮೆ ಗೂಡನ್ನ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡಿ. ಪಿಎಸ್ಐ ವೇಣುಗೋಪಾಲ್ ಸಲಹೆ. ಶಿಡ್ಡಘಟ್ಟ. ರೈತರಿಂದ ರೇಷ್ಮೆ ಗೂಡು ಖರೀದಿ ನೆಪದಲ್ಲಿ ಕೆಲವು ವ್ಯಕ್ತಿಗಳು ರೈತರಿಗೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಬೆಲೆ ಕೊಡೋದಾಗಿ ಚೆಕ್ ಅಥವಾ ಫೋನ್ ಪೇ, ಗೂಗಲ್ ಪೇ ಮೂಲಕ ಅಲ್ಪ ಸ್ವಲ್ಪ ಹಣ ನೀಡಿ ಬಾಕಿ ಹಣವನ್ನ ನೀಡೋದಾಗಿ ನಂಬಿಸಿ ವಂಚನೆ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ರೈತರು ಬೆಳೆದ ರೇಷ್ಮೆ ಗೂಡನ್ನ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಮಾತ್ರ ಮಾರಿ ಮೋಸ ಹೋಗದಂತೆ ಎಚ್ಚರ ವಹಿಸಬೇಕು ಅಂತ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಸಲಹೆ ಕೊಟ್ಟರು. ನಗರದ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಯ ಬಳಿ ಪೊಲೀಸ್ ಇಲಾಖೆಯಿಂದ ರೈತರು ಹಾಗೂ ರೀಲರ್ಸ್ಗಳೊಂದಿಗೆ ಮಾತನಾಡಿದ ಅವರು, ರೈತರು ಮೋಸ ಹೋಗದಂತೆ ಎಚ್ಚರ ವಹಿಸಬೇಕು. ಕಷ್ಟಪಟ್ಟು ಕೃಷಿ ಮಾಡಿ ತೋಟದಲ್ಲಿ ಹಾವು ಚೇಳು ಇವೆಲ್ಲ ತಪ್ಪಿಸಿಕೊಂಡು ಬೆಳೆಗಳಿಗೆ ನೀರು ಹರಿಸಿ ಬೆಳೆಗಳು ಬೆಳೀತಾರೆ. ಇತ್ತೀಚೆಗೆ ಕೆಲವು ರೈತರು ರೇಷ್ಮೆ ಗೂಡನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡದೆ ಮಾರುಕಟ್ಟೆಯ ಹೊರಗಡೆ ಗೇಟ್ಗಳ ಬಳಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ಮೋಸ ಹೋಗ್ತಿದ್ದಾರೆ. ಮಾರುಕಟ್ಟೆ ದರಕ್ಕಿಂತ 30-40 ರೂಪಾಯಿಗಳು ಹೆಚ್ಚಿನ ಬೆಲೆ ಖರೀದಿಸಿ ಅಲ್ಪ ಸ್ವಲ್ಪ ಹಣವನ್ನ ಫೋನ್ ಪೇ, ಗೂಗಲ್ ಪೇ ಮೂಲಕ ನೀಡಿ ಉಳಿದ ಹಣವನ್ನ ಚೆಕ್ ಮೂಲಕ ನೀಡುತ್ತಾರೆ. ಆದರೆ ಆ ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲದೆ ರೈತರು ಮೋಸ ಹೋಗ್ತಿದ್ದಾರೆ. ಈಗಾಗಲೇ ಕೆಲವು ವಂಚಕರನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಅಂತವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ರೌಡಿ ಶೀಟ್ ತೆರೆಯಲಾಗಿದೆ. ಜೊತೆಗೆ ಎಂಒಬಿ ತೆರೆಯಲಾಗಿದೆ. ಈಗ ನಗರ ಪೊಲೀಸ್ ಠಾಣೆಯಿಂದ ಹೊರವಲಯದ ಬಳಿ ಆನೂರು ಹಿತ್ತಲಹಳ್ಳಿ ಗೇಟ್ ಬಳಿಯೇ ರೈತರಿಂದ ಖರೀದಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಪೊಲೀಸರನ್ನ ಕಂಡ ಕೂಡಲೇ ಅಲ್ಲಿಂದ ಓಡುತ್ತಿದ್ದಾರೆ. ಹಾಗಾಗಿ ರೈತರು ತಾವು ಬೆಳೆದ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ರೀಲರ್ಗಳು ಗೂಡನ್ನ ಖರೀದಿ ಮಾಡ್ತಾರೆ, ತಮ್ಮ ಹಣ ಕೈಗೆ ಬರ್ತದೆ. ಇದರಿಂದ ರೈತರು ವಂಚನೆಯಾಗೋದಕ್ಕೂ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ರು. ರೇಷ್ಮೆ ಗೂಡು ಮಾರುಕಟ್ಟೆಯ ಸಹಾಯಕ ನಿರ್ದೇಶಕರಾದ ತಿಮ್ಮರಾಜು ಅವರು ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ಸರ್ಕಾರ ಮಾರುಕಟ್ಟೆ ವ್ಯವಸ್ಥೆ ಮಾಡಿದೆ. ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಈ ಹರಾಜು ವ್ಯವಸ್ಥೆ ಇದೆ. ರೈತರು ಮತ್ತು ರೀಲರ್ಗಳು ಮಾರುಕಟ್ಟೆಯ ಮೂಲಕ ವಹಿವಾಟು ನಡೆಸಿದಾಗ ಮಾರುಕಟ್ಟೆಯಿಂದ ರಶೀದಿಗಳು ಸಿಗೋದ್ರ ಜೊತೆಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಯಾವ ರೈತರಿಗೂ ವಂಚನೆಯಾಗುವುದಕ್ಕೆ ಅವಕಾಶಗಳು ಇರೋದಿಲ್ಲ. ಪ್ರತಿನಿತ್ಯ 550ರಿಂದ 600 ಲಾಟ್ಗಳಷ್ಟು ರೇಷ್ಮೆ ಗೂಡುಗಳು ಮಾರುಕಟ್ಟೆಗೆ ಬರ್ತಿವೆ. ಸದ್ಯದ ವಾತಾವರಣದಲ್ಲಿ ರೇಷ್ಮೆ ಗೂಡಿನ ಬೆಲೆ ಇಳಿಕೆಯಾಗಿದ್ದು, ಬಿಸಿಲು ವಾತಾವರಣ ಬಂದ್ರೆ ಗೂಡು ಚೆನ್ನಾಗಿ ಬಿಚ್ಚಾಣಿಕೆ ಬರ್ತದೆ, ಬೆಲೆಯೂ ಹೆಚ್ಚಾಗ್ತದೆ. ರೈತರು ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಿದ್ರೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ ಅಂತ ತಿಳಿಸಿದ್ರು. ರೇಷ್ಮೆ ಗೂಡು ಮಾರುಕಟ್ಟೆ ಉಪನಿರ್ದೇಶಕರಾದ ಮಹದೇವಯ್ಯ, ನಗರ ಠಾಣೆ ಪೊಲೀಸ್ ಸಿಬ್ಬಂದಿಗಳಾದ ಅಶ್ವಥ್, ನಾರಾಯಣ್, ಶಶಿಕುಮಾರ್, ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಟ್ರಾಫಿಕ್ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ಕಂಪಲ್ಸರಿ ಇನ್ಶೂರೆನ್ಸ್ ಕಟ್ಟಿ ಗಾಡಿಗಳಿಗೆ. ನಿಮ್ಮ ಮಕ್ಕಳಿಗೂ ಹೇಳಿ ನೀವು ಹೆಲ್ಮೆಟ್ ಹಾಕೊಂಡು ಬಂದ್ರೆ ಒಳ್ಳೇದು. ನಮ್ಮ ಶಿಡ್ಲಘಟ್ಟದಲ್ಲಿ 100 ಗಾಡಿ ಇಟ್ಕೊಂಡ್ರೆ 85 ಗಾಡಿ ಇನ್ಶೂರೆನ್ಸೇ ಇಲ್ಲ. ಈ ಬೆಳಗ್ಗೆಗೆ ಒಂದು 50 ಗಾಡಿ ಫೈನ್ ಹಾಕಿದ್ರೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಜಾಸ್ತಿ ಫೈನ್ ಇದೆ. ಕಡಿಮೆ ಅಂದ್ರೆ 500 ರೂಪಾಯಿ ಫೈನ್ ಇದೆ. ನಾವು ಹೆಲ್ಮೆಟ್ ಅದಕ್ಕೆ ಆಗ್ತಾ ಇದ್ದೀರಿ. ದಯವಿಟ್ಟು ನೋಡ್ಕೊಳ್ಳಿ. ಯಾಕಂತಂದ್ರೆ ನಮ್ಮ ಹತ್ರ ನೀವು ಹೆಲ್ಮೆಟ್ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು, ಇನ್ಶೂರೆನ್ಸ್ ಕಟ್ಟಿದ್ರೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು. ನಿಮ್ಮ ಫ್ಯಾಮಿಲಿಗಿಂತ ಎಲ್ರಿಗೂ ಒಳ್ಳೇದು. ರಸ್ತೆನಲ್ಲಿ ಓಡಾಡೋರ್ಗ ನಾನು ಮತ್ತೆ ಅಲ್ಲೊಂದು ಅಷ್ಟು ಇಲ್ಲೊಂದು ಎಷ್ಟು ಅಪಘಾತಗಳು ಆಗ್ತಾನೆ ಇದ್ದಾವೆ. ಅದೆಲ್ಲ ತಡೆಗಟ್ಟೋ ನಿಟ್ಟಿನಲ್ಲಿ ನಿಧಾನವಾಗಿ ಗಾಡಿ ಚಲಾಯಿಸಿ. ಮತ್ತೆ ಇಲ್ಲೇ ಅಷ್ಟೇ ಮಾರ್ಕೆಟಲ್ಲೇ ನೀವು ಎಲ್ಲೆಂದ್ರೆ ಗಾಡಿ ನಿಂತ ಪಾರ್ಕಿಂಗ್ ಜಾಗ ಮೇಲೆ ಪಾರ್ಕಿಂಗ್ ಮಾಡಿ. ಎಲ್ಲ ಗಾಡಿಗೂ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಕಡ್ಡಾಯ ಹಾಕಿ. ಗಾಡಿಗೂ ನಿಮ್ ಗಾಡಿಗೂ ಸುಚಿತವಾಗಿ ಇಟ್ಕೊಳ್ಳಿ. ತಲೆಗೆ ಏಟ್ಬಿಟ್ಟು ಕೆಳಗಡೆ ಬಿದ್ದು ತಲೆಗೆ ಏಟ್ಬಿಟ್ಟು ಸತ್ತಿರೋರು ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅದನ್ನೆಲ್ಲ ಕಡ್ಡಾಯ ಇರಲಿ. ನಿಮ್ ಗಾಡಿ ಇನ್ಶೂರೆನ್ಸ್ ಹಾಕಿ, ಇದಾದ ಗಾಡಿ ಓಡಿಸಿ. ಮತ್ತೆ ಮಕ್ಕಳ ಕೈ ಗಾಡಿಗೆ ಕೊಡ್ತಾ ಇದ್ದೀರಾ ನೀವು. ಗಾಡಿ ಓಡಿಸ್ತಾ ಇದ್ದಾರೆ, ಅದು ಭಾರಿ ತಪ್ಪೋದು. ಯಾವ ಕ್ಷಣನಾಗ ಅಡ್ಡ ಬರ್ತಾರ, ಆಗ ಅವನ್ನ ನಾವು ತಪ್ಪಿಸೋದಕ್ಕೋಸ್ಕರ ನಾವೇನೋ ಮಾಡ್ತೀವಿ. ಮತ್ತೆ ನಾವೇ ಕೆಳಗಡೆ ಬೀಳ್ಬೋದು, ಇಲ್ಲ ಅವ್ರಿಗೆ ತೊಂದರೆ ಆಗ್ಬೋದು, ಕೈ ಕಾಲು ಮುರಿಬೋದು. ಕೈ ಕಾಲು ಮುರ್ಕೊಂಡು ಆ ತಿಂಗಳ ಮನೆಗಿದ್ರೆ ಅವ್ರು ದುಡಿಯೋಂತ ಮನೆ ಪರಿಸ್ಥಿತಿ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ. ಮನೆ ಮಕ್ಕಳು ಹೋಗ್ತಾ ಇರ್ತಾರ, ಫೀಸ್ ಕಟ್ಟಬೇಕು, ಮತ್ತೆ ಏನೇನೋ ಇರುತ್ತೆ. ಅದನ್ನ ಅವ್ರ ಮೇಲೆ ಡಿಸೈಡ್ ಆಗಿರ್ತಾರೆ. ಅದರಿಂದ ದಯವಿಟ್ಟು ಹೆಲ್ಮೆಟ್ ಕಂಪಲ್ಸರಿ ಹಾಕಿ. ಗಾಡಿಗಳು ತಿರುವುಗಳಲ್ಲಿ ಅಲ್ಲಿ ನಿಧಾನವಾಗಿ. ನಮ್ಮ ಪೊಲೀಸ್ ಠಾಣೆಯ ಸತೀಶ್ ಅವರು ನಮಗೆ ಮುಖ್ಯವಾದ ಮಾಹಿತಿ ನೀಡಿದ್ದಾರೆ. ನಿಜಕ್ಕೂ ತುಂಬಾ ಒಳ್ಳೆ ಮಾಹಿತಿ ಇದು. ಯಾಕಂದ್ರೆ ಸುಮಾರು ರೈತರುಗಳು ನೀವು ಯಾವ ಮಾತಿಗೆ ಇವತ್ತು 50 ರೂಪಾಯಿ ಜಾಸ್ತಿ ಕೊಡ್ತೀವಿ ರೇಟ್ ಅಂದಾಗ ನೀವು ನಿಜ ಆಗಿರೋ ನಮ್ಮಷ್ಟು ಸುಮಾರು ರೈತರು ಬಂದಿದ್ದಾರೆ. ದಯಮಾಡಿ ಯಾರು ನೀವು ಹೊರಗಡೆ ಮಾರಕ್ಕೆ ಹೋಗ್ಬಿಡಿ, ಮಾರ್ಕೆಟ್ ಬಂದು ಸುರಕ್ಷಿತವಾಗಿ ಏನ್ ರಕ್ಷಣೆ ಬೇಕು ಅಂತ ಮಾಡ್ಕೊಡ್ತೀವಿ. ದಯಮಾಡಿ ಯಾರು ಹೊರಗಡೆ ಮಾಡ್ತೀವಿ. ದಯವಿಟ್ಟು ವಿಧಾನ ಅಷ್ಟೇ ಇವತ್ತು ಎಲ್ಲರೂ ರೈತರುಗಳಿಗೆ ಅವೇರ್ನೆಸ್ ಕೊಡಿ. ಬನ್ನಿ ಧಾನ್ಯ ತಗೊಂಡು ಬನ್ನಿ, ಒಳ್ಳೆ
ನಿಮ್ಗೆ ದರ ಕೊಡ್ತೀನಿ ಬನ್ನಿ ಅಂತ ಹೇಳಿ ಕೊಟ್ಟಾಗ ಎಲ್ಲರಿಗೂ ನಿಮ್ಗೆ ಹೌದು ನಿಮ್ಗೆ ಎಲ್ಲರೂ ಚೆನ್ನಾಗುತ್ತಾ, ಒಳ್ಳೆ ಕ್ವಾಲಿಟಿ ನೀವು ಹೊರಗಡೆ ಮಾಡ್ಬೇಕು ಹೋದ್ರೆ ನಿಮ್ಗೆ ಫೋಟೋ ಲಾಸ್ ಆಗುತ್ತಾ, ಮತ್ತೆ ನಿಮ್ಗೆ ಸಿಕ್ಕಲ್ಲ, ದರ ಕಡಿಮೆ ಆಗುತ್ತಾ, ಅದೇ ವಂಚನೆ ಆಗತ್ತೆ ಅಂತ ಚೆಕ್ ಮೋಸ ಆಗುತ್ತೆ. ಸೊ ಇದರಿಂದ ನಾವು ದಯಮಾಡಿ ಎಲ್ಲ ರೈತ ಬಾಂಧವರು ಇದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಅನುಸರಿಸಬೇಕು. ನಮ್ಮ ಬೀದರ್ ಬಾಂಧವರು ರೈತರಿಗೆ ಅವೇರ್ನೆಸ್ ಮೂಡಬೇಕು. ಬೇಡಪ್ಪ ಮಾರ್ಕೆಟ್ಗೆ ಏನಾಗುತ್ತೆ ರೇಟ್ ನಾವು ಕೊಡ್ತೀವಿ ಅಂತ ಹೇಳ್ಬೇಕು ಅಂತ ನಾವು ಕೋರ್ತೇನೆ. ಅದು ಈಗ ಟೆಂಗು ಇವತ್ತು ಟೆಂಗು ತುಂಬಾ ಯಥೇಚ್ಛವಾಗಿ ಹೋಗ್ತಾ ಇದೆ. ಎಲ್ಲಾ ರೈತರಾಗಿರೋದು ಎಲ್ಲ ನಮ್ಮ ಮನೆಗಳ ಮುಂದೆ ತುಂಬ ಸಣ್ಣವಾಗಿರ್ತೀವಿ, ಒಳ್ಳೆ ಮಾಡ್ತೀವಿ. ನೀವು ನೋಡಿದ್ರೆ ದಯಮಾಡಿ ಎಲ್ಲರೂ ನೀವು ಒಳ್ಳೆ ಗೂಡು ಬೆಳೀತಾ ಇದ್ರೆ ಎಲ್ಲ ರೈತರು ಆ ಗೂಡನ್ನ ಇಲ್ಲಿ ಬಂದು ಮಾರಾಟ ಮಾಡಿ ನಿಮ್ಮ ಅಕೌಂಟ್ಗೆ ನೀವು ಗೂಡು ಮಾರಿ ಮನೆಗೆ ಹೋಗೋವರೆಗೆ ನಿಮ್ಮ ಅಕೌಂಟ್ ಖಾತೆಗೆ ದುಡ್ಡು ಬರುತ್ತಾ. 5 ಗಂಟೆಗೆ ತೂಕ ಮುಗಿತಾ 5:15ಕ್ಕೆ ನಾವು ಹಾಕಿದ್ರೆ 5:30 ನಿಮ್ಮ ಖಾತೆಗೆ ದುಡ್ಡು ಹಣ ಬೀಳುತ್ತಾ. ದಯಮಾಡಿ ಯಾರು ಯೋಚನೆ ಮಾಡಬೇಕಾಗಿಲ್ಲ. ರಜಾ ದಿನಗಳಲ್ಲಿ ದುಡ್ಡು ಬರೋಲ್ಲ ಅಷ್ಟೇ. ಅದೊಂದು ದಿನ ನಿಮಗೆ ತೊಂದರೆ ಆಗುತ್ತಾ, ಬೇರೆ ದಿನ ಯಾವುದೇ ರೀತಿ ದುಡ್ಡು ನಾವು ಏನೇ ಎಷ್ಟೇ ಕಷ್ಟ ಅಂದ್ರೆ ನಿಮ್ಮ ಖಾತೆಗೆ ದುಡ್ಡು ಬರಬೇಕು ಅಂತ ನಾವು ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ರೈತ ಮಾತ್ರ ಇದನ್ನೆಲ್ಲ ಗಮನ ಇಟ್ಕೊಂಡು ಗೂಡನ್ನ ಮಾರ್ಕೆಟೇನೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಇನ್ನೊಂದು ಯಾವುದೇ ಸವಲತ್ತು ರೈತರಿಗೆ ಬರಬೇಕಾದ್ರೆ ಮಾರ್ಕೆಟ್ಲಿ ಗೂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಸವಲತ್ತು ಅಂತ ಸರ್ಕಾರದಿಂದ ನಮ್ಮ ರೇಷ್ಮೆ ಇಲಾಖೆ ಅಂತ ನಿಮ್ಗೆ ಒಂದು ಅನೌನ್ಸ್ ಮಾಡಿದ್ದಾರೆ. ದಯಮಾಡಿಗೆ ಬಯೋಟೆ ಇನ್ಸೆಂಟಿವ್ ಆಗೋದು, ರೇಷ್ಮೆ ಸಾಗಣೆ ಮನೆ ಆಗೋದು, ಸರ್ಕಾರನೇ ಆಗೋದು, ಅಥವಾ ಇನ್ನಿತರ ಸಾಲ ಸೌಲಭ್ಯ ಆಗೋದು, ಮಾರ್ಕೆಟ್ ಅಲ್ಲಿ ಗೂಡು ಮಾಡಿದ್ರೆ ಮಾತ್ರ ನಿಮ್ಗೆ ಸವಲತ್ತು ಸಿಗುತ್ತೆ ಅಂತ ನಾವು ಇಲಾಖೆಯಿಂದ ನೇರವಾಗಿ ನಾವು ಹೇಳಿದ್ದೀವಿ. ದಯಮಾಡಿ ಅಂತ ನೀವು ಮಾರ್ಕೆಟ್ ಇಲ್ಲಿ ನೀವು ಈಗ ಗೂಡು ಮಾರಾಟ ಮಾಡಿದ್ರೆ ನಿಮ್ಗೆ ಸರ್ಕಾರದಿಂದ ಏನೇನು ಸವಲತ್ತು ಬೇಕು, ಹುಳು ಸಾಕಣೆ ಮನೆ ಆಗಿರ್ಬೋದು, ಡ್ರಿಪ್ ಆಗಿರ್ಬೋದು, ಸಲಕರಣೆ ಆಗಿರ್ಬೋದು, ಮತ್ತೆ ಸ್ಪ್ರೇಯರ್ ಆಗಿರ್ಬೋದು, ಚಂದ್ರಿಕೆ ಆಗಿರ್ಬೋದು, ಅದು ಸಹ ನಮ್ಮ ಗೂಡಿನ ಮಾರ್ಕೆಟ್ ಮಾರ್ಗ ಮಾತ್ರ ನಿಮ್ಗೆ ಕೊಡ್ತೀವಿ. ಇದೆಲ್ಲ ಎಲ್ಲ ಗೊತ್ತು. ಅವ್ರು ರೈತರು ಏನ್ ಮಾಡ್ತಾರಂದ್ರೆ 50 ರೂಪಾಯಿ ಜಾಸ್ತಿ ಅಂತ ಅವ್ರು ಕೊಡ್ಬಿಡ್ತಾರೆ. ಆಮೇಲೆ ವಂಚನೆ ಆಗತ್ತೆ. ಅವ್ರು ಫಸ್ಟ್ ಪಾಯಿಂಟ್ ಮಾರ್ಕೆಟ್ ಇದೆಯಲ್ಲ, ಅವ್ರು ಆಚೆ ಕಡೆನೇ ಕೊಡಬಾರ್ದು. ಯಾಕಂದ್ರೆ ಮಾರ್ಕೆಟ್ ಇದೆ, ಬೇರೆಯವ್ರಂದ್ರೆ ರೈತರು ಎಲ್ಲ ಕೊಡ್ತಾರಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನಮ್ಗೆ ಮಾರ್ಕೆಟಿಂಗ್ ಇಲ್ಲ, ಇವ್ರಿಗೆ ಮಾರ್ಕೆಟ್ ಇದೆ. ಮಾರ್ಕೆಟ್ ಇದ್ದು ಕೊಡ್ತಾರಂದ್ರೆ ಅವರಷ್ಟು ಮೂರ್ಖತನ ಯಾರಿಗೂ ಬಂದಿಲ್ಲ. ಯಾಕಂದ್ರೆ ಗೊತ್ತಿತ್ತು ಈ ತರ ಆಗ್ತಾ ಇದೆ ಅಂತ, ಅಲ್ಲಲ್ಲ ಆಗ್ತಾ ಇದ್ದಾರೆ. ಆದ್ರೂ ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡು ಕೊಡ್ತಾ ಇದಾರೆ ಅಂದ್ರೆ ಅವ್ರ ಜಾಣತನ ಅಲ್ಲ, ಇವ್ರ ಮೂರ್ಖತನ. ನಾನು ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ ಏನಂದ್ರೆ ರೈತರಿಗೆ ಒಂದು ಕಾಂಪಿಟೇಟಿವ್ ರೇಟ್ಸ್ ಸಿಗಬೇಕು ಅಂತಂದ್ರೆ ಯಾವುದೇ ಒಂದು ರೈತರು ಬೆಳೆದಂತಹ ಒಂದು ಪದಾರ್ಥಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯ. ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂದ್ರೆ ಏನಾಗುತ್ತೆ, ಈ ಒಂದು ದಲ್ಲಾಳಿಗಳು, ಮಧ್ಯವರ್ತಿಗಳು ಅಂತ ನಾವು ಏನ್ ಕರಿತೀವಿ, ಅಂತವರ ಕಡೆಯಿಂದ ಇದನ್ನ ನಾವು ಮೋಸ ಆಗಿಬಿಟ್ಟು ನಾವು ಏನಂದ್ರೆ ರೈತರಿಗೆ ಬೆಳೆದಂತ ಪದಾರ್ಥಕ್ಕೆ ಒಂದು ಕಾಂಪಿಟೇಟಿವ್ ರೇಟ್ಸ್ ಇದನ್ನ ಸಿಗೋದಿಲ್ಲ ರೈತರಿಗೆ. ಇವತ್ತು ತಮಗೆಲ್ಲ ಗೊತ್ತಿದೆ ಏನಂದ್ರೆ ನಮ್ಮ ಒಂದು ರೇಷ್ಮೆ ಗೂಡಿಗೆ ನಾವೊಂದು ಮಾರ್ಕೆಟಿಂಗ್, ಸರ್ಕಾರದಿಂದ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ. ಹಾಗಾಗಿ ಇವತ್ತು ಏನಂದ್ರೆ ಒಂದು ಗೂಡಿಗೆ ಒಂದು ಕಾಂಪಿಟೇಟಿವ್ ರೇಟ್ಸ್ ಸಿಗಬೇಕು ಅಂತ ಅಂದ್ಬಿಟ್ಟು ಇವತ್ತು ಏನು ಗೂಡಿನ ಒಂದು ಹರಾಜಲ್ಲಿ ಒಂದು ಪಾರದರ್ಶಕ ಒಂದು ಸಿಸ್ಟಮ್ನ ನಾವು ಜಾರಿಗೆ ಮಾಡಿದ್ದೀವಿ. ಅದು ಏನಂದ್ರೆ ಈ ಹರಾಜು ಮೊದಲೆಲ್ಲ ಬಹಿರಂಗ ಹರಾಜು ಮೂಲಕ ನಾವು ಒಂದು ರೇಷ್ಮೆ ಗೂಡು ಒಂದು ವಹಿವಾಟು ಆಗ್ತಾ ಇದೆ. ರೈತರಿಗೆ ಈ ಪೇಮೆಂಟ್ ಅಂತ ನಾವು ಮಾಡ್ತಾ ಇದೀವಿ. ಈಗ ತಮಗೆಲ್ಲ ಗೊತ್ತಿದೆ, ಹಿಂದೆ ಎಲ್ಲ ಮಾರುಕಟ್ಟೆಗಳಲ್ಲಿ ಸುಮಾರು 2 ರಿಂದ 3 ಕೋಟಿ ಏನು ರೈತರಿಗೆ ನಾವು ದುಡ್ಡು ಕೊಡ್ತಾ ಇದ್ವಿ, ಎಲ್ಲ ಕೂಡ ನಗದು ಮೂಲಕ ನಾವು ಕ್ಯಾಶ್ನ ನಾವು ಕೊಡ್ತಾ ಇದ್ವಿ. ನಮ್ಮ ಒಂದು ರೇಷ್ಮೆ ಗೂಡು ಮಾರ್ಕೆಟ್ಗೆ ಸುಮಾರು ಎಲ್ಲಾ ರಾಜ್ಯಗಳಿಂದ ಮತ್ತೆ ದೂರದಿಂದ ಆಂಧ್ರ ಪ್ರದೇಶ, ತಮಿಳುನಾಡು ಈ ರೀತಿ ಎಲ್ಲಾನು ರೈತರು ನಮಗೆ ಬಂದ್ರೆ ಏನಂತಂದ್ರೆ ದುಡ್ಡು ಕಳ್ಕೊಂಡಿರೋಂಥದ್ದು ಮತ್ತೆ ಕಳ್ತನ ಆಗಿರೋಂಥದ್ದು ಇವೆಲ್ಲ ಕೂಡ ಸಮಸ್ಯೆಗಳು ಆಗ್ತಾ ಇತ್ತು. ಇವತ್ತಿನ ದಿವಸ ಏನಂದ್ರೆ 2 ರಿಂದ 3 ಕೋಟಿ ರೂಪಾಯಿ ಏನು ಒಂದು ರೈತರಿಗೆ ನಾವು ಸಹಾಯದ ಇದನ್ನ ರೇಷ್ಮೆ ಗೂಡಿನ ದುಡ್ಡು ಏನ್ ನಾವು ಕೊಡ್ತೀವಿ ನೇರವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಗೂಡು ತೂಕ ಆಗಿ 5:30-6 ಗಂಟೆಗಳ ಆದ ತಕ್ಷಣ ಅವರ ಒಂದು ಅಕೌಂಟ್ಗೆ ಹೋಗಿ ಜಮಾ ಆಗೋಂತ ವ್ಯವಸ್ಥೆನ ನಾವು ಜಾರಿಗೆ ಮಾಡಿದ್ವಿ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ರೈತರಿಗೆ ಇದ್ದಾಗ್ಲೂ ಕೂಡ ಏನು ರೈತರು ತಗೊಂಡೋಗ್ಬಿಟ್ಟು ಏನೊಂದು 10 ರೂಪಾಯಿ ಕೆಜಿಗೆ ಜಾಸ್ತಿ ಸಿಗುತ್ತೆ ಅಂತ ಒಂದು ಆಸೆ ಬಿದ್ದು ತಗೊಂಡೋಗ್ಬಿಟ್ಟು ಒಂದು ಯಾವುದೇ ಒಂದು ಪರಿಚಯ ಇಲ್ದಿರ ಅಂತ ಅವ್ರಿಗೆ ತಗೊಂಡೋಗ್ಬಿಟ್ಟು ಗೂಡನ್ನ ಹಾಕಿದಾಗ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಕ್ಯಾಶ್ ಕೊಡ್ತೀವಿ, ಮಿಕ್ಕಿದ ಅರ್ಧ ಮತ್ತೆ ನೀವು ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ ಅನ್ನೋ ಚೆಕ್ ಮುಖಾಂತರ ಕೊಡೋವಂಥದ್ದು, ಇಲ್ಲ ಫೋನ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು, ಇವೆಲ್ಲ ಕೂಡ ಮಾಡಿ ಏನೋ ಮೋಸ ಮಾಡೋ ಅಂತ ಇದನ್ನ ಸಿಸ್ಟಮ್ಸ್ ಕೆಲವೊಂದು ಜನ ಮಾಡಿದ್ದಾರೆ. ಇಲ್ಲಿ ಏನಂದ್ರೆ ನಮ್ಮ ಒಂದು ಮಾರ್ಕೆಟ್ಗಳಲ್ಲಿ ಯಾವುದೇ ಒಂದು ತೂಕ ಇರ್ಬೋದು, ಯಾವುದೇ ಒಂದು ರೇಷ್ಮೆ ಗೂಡಿಗೆ ಒಂದು
ಆ ಹರಾಜಲ್ಲಿ ಬೆಲೆ ಇರ್ಬೋದು ಮತ್ತೆ ಅವ್ರ ಪೇಮೆಂಟ್ ಇರ್ಬೋದು, ಯಾವುದು ಕೂಡ ರೈತರಿಗೆ ₹1 ಕೂಡ ಮೋಸ ಆಗ್ತಿರೋಂತ ಮಾಡೋ ವ್ಯವಸ್ಥೆ ನಮ್ಮ ಒಂದು ಮಾರ್ಕೆಟ್ ಇದರಲ್ಲಿ ಇದೆ. ಆಚೆ ಹೋದಾಗ ನಾವು ಯಾರನ್ನೂ ಕೂಡ ಕೇಳಕ್ಕಾಗೋದಿಲ್ಲ. ನಮಗೆ ಮೋಸ ಆದಾಗ ಅದು ಬಂದರೂ ಬರ್ಬೋದು, ಬರ್ದಿರನೋ ಇರ್ಬೋದು ರೈತರು. ಹಾಗಾಗಿ ಇವತ್ತು ಏನೋ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ಸ್ ಮಾಡಿದೀವಿ. ಹಂಗಾಗಿ ಎಲ್ಲಾ ರೈತರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಎಲ್ಲ ಸದುಪಯೋಗ ಪಡಿಸ್ಕೊಂಡು ಒಂದು ಸರ್ಕಾರಿ ರೇಷ್ಮೆ ಗೂಡಿನ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡಿದಾಗ ರೈತರಿಗಿರ್ಬೋದು ಪ್ಲಸ್ ರೀಲರ್ಗಿರ್ಬೋದು ಒಂದು ಪ್ರೋತ್ಸಾಹ ಧನ ಅಂತ ಬರುತ್ತೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ರೀಲರ್ಸ್ಗೆ ಜೂನಿಂದ ಒಂದು ರೇಷ್ಮೆ ಒಂದು ನೂಲ್ಗೆ ಒಂದು ಪ್ರೋತ್ಸಾಹ ಧನ ಅಂತ ನಾವು ಕೊಡ್ತಾ ಇದೀವಿ. ಅದು ಹೇಗೆ ಅಂತಾರೆ, ಸರ್ಕಾರಿ ಒಂದು ರೇಷ್ಮೆ ಗೂಡಿನ ಮಾರ್ಕೆಟ್ ಅಲ್ಲಿ ಗೂಡ್ ಪರ್ಚೇಸಿಂಗ್ ಮಾತ್ರ ಮಾಡಿದ್ರೇನೆ ನಮ್ಮ ಒಂದು ರೇಷ್ಮೆ ನೂಲು ಬಿಚ್ಚಣಿಕೆದಾರಕ್ಕೆ ಕೂಡ ಸಬ್ಸಿಡಿ ಬರುತ್ತೆ. ಅದೇ ರೀತಿ ರೈತರಿಗೆ ಏನು ಒಂದು ಪ್ರೋತ್ಸಾಹ ಧನ ಅಂತ ನಾವು ಕೊಡ್ತಾ ಇದೀವಿ. ಬಯೋಟೈರ್ಗೆ ಕೆಜಿಗೆ ₹30 ಅಂತ ನಾವು ರೈತರಿಗೆ ಪ್ರೋತ್ಸಾಹ ಧನ ಕೊಡ್ತೀವಿ. ಆಮೇಲೆ ಚಾಕಿಗೆ ₹1000 ಅಂತ ನಾವು ಕೊಡ್ತೀವಿ. ಇದನ್ನೆಲ್ಲ ಕೊಡಬೇಕು ಅಂತಂದ್ರೆ ರೈತರು ಇವೆಲ್ಲ ಬೆನಿಫಿಟ್ ತಗೋಬೇಕು ಅಂತಂದ್ರೆ ಸರ್ಕಾರಿ ರೇಷ್ಮೆ ಗೂಡಿನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಮಾತ್ರನೇ ಅವರು ಈ ಒಂದು ಸಹಾಯಧನ ತಗೊಳ್ಳೋದಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ. ಇಲ್ಲ ಅಂತಂದ್ರೆ ಅವರು ಎಲಿಜಿಬಲ್ ಆಗೋದಿಲ್ಲ. ಹಂಗಾಗಿ ಎಲ್ಲಾ ರೈತರಿಗೂ ಈ ಮೂಲಕ ತಿಳಿಪಡಿಸೋದು ಏನಂದ್ರೆ ಎಲ್ಲರೂ ಕೂಡ ರೇಷ್ಮೆ ಗೂಡಿನ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡಿ ಒಂದು ಒಳ್ಳೆ ರೇಟ್ ಅನ್ನ ಇದನ್ನ ಪಡ್ಕೋಬೇಕು ಅಂತ ಹೇಳ್ತಾ